ಮಹಿಳಾ ದಿನಾಚರಣೆಯನ್ನ ಶಿವಮೊಗ್ಗದ ಮಹಿಳೆಯರು ಅರ್ಥಗರ್ಭಿತವಾಗಿ ಆಚರಿಸ್ತಾ ಇರೋದು ಖುಷಿ ತಂದಿದೆ ಎಂದು ಶಿವಮೊಗ್ಗ ಎಸ್ಪಿ ನಿಖಿಲ್ ಹೇಳಿದ್ರು. ಶಿವಮೊಗ್ಗದ ಭಾವಸಾರ ವಿಜನ್ ಇಂಡಿಯಾ ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ರಸ್ತೆ ಸಂಚಾರ ಸುರಕ್ಷತೆಗಾಗಿ ಹೆಲ್ಮೆಟ್ ಕಡ್ಡಾಯ ಎಂಬ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸೋದ್ರ ಮೂಲಕ ಹರ್ಷ ವ್ಯಕ್ತಪಡಿಸಿದ್ರು. ಇನ್ನು ಮಹಿಳಾ ದಿನಾಚರಣೆಯನ್ನ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋದ್ರ ಮೂಲಕ ಆಚರಿಸ್ತಾ ಇರೋದು ಪೊಲೀಸರ ಕೆಲಸಕ್ಕೆ ಕೈ ಜೋಡಿಸಿದಂತಿದೆ. ಅದರಲ್ಲೂ ಹೆಲ್ಮೆಟ್ ಕಡ್ಡಾಯವಾಗಿ ಎಲ್ಲ ವಾಹನ ಸವಾರರು ಧರಿಸಲೇಬೇಕಾದದ್ದು, ಹಿಂದೆ ಕೂರುವವರು ಕೂಡ ಧರಿಸಲೇಬೇಕು. ನಿಮಗಾಗಿ ಅಲ್ಲದೆ ನಿಮ್ಮ ಮನೆಯ ಕುಟುಂಬ ಸದಸ್ಯರಿಗಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸೋದು ಸೂಕ್ತ ಎಂದರು. ನಿಮ್ಮ ಈ ಜನಜಾಗೃತಿ ರ್ಯಾಲಿ ನೋಡಿದಾದ್ರೂ ಇತರರು ಹೆಲ್ಮೆಟ್ ಧರಿಸುವಂತಾಗಲಿ ಅಂತ ಹಾರೈಸಿದ್ರು. ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕೊಂಡ್ರೆ ಮನೆಯಿಂದ ಆಚೆ ಬರ್ಬೇಕು ಅಂತ. ಇಲ್ಲ ಅಂದ್ರೆ ನಿಮ್ಗೆ ಪ್ರೀತಿ ಇಲ್ಲ ಅನ್ನೋದು ಐ ನಾಟ್ ಬಿಲೀವ್ ದಟ್ ಯು ಲೈಕ್ ಯು ಲವ್ ಯುವರ್ ಪೇರೆಂಟ್ಸ್ ಅಂತ ಆರ್ ಯು ಲವ್ ಯುವರ್ ಕಿಡ್ಸ್ ಅಂತ. So once again, I congratulate Vision India for organizing this lovely event. ನೀವು ನೋಡಿ ಖಂಡಿತವಾಗಿ ಎಸ್ಪೆಷಲಿ ಆ ಮಗು ನೋಡೋದ್ರೆ ಎಲ್ಲರೂ ನೋಡಿ ಇದೇ ಮಾಡ್ತಾರೆ. ಯಾರು ಮಗು ಇಲ್ಲ ಮುಂದೆ ನೀವು ನೋಡ್ತಾ ಇದೆ ಅಂತ ಹೇಳಿದ್ರು 100% ಯಾರು ನೋಡಿ ನೋಡ್ತಾರೆ. ಅವ್ರು ನೋಡಿ ಖಂಡಿತವಾಗ್ಲೂ ಸೊ ಇದೇ ರೀತಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ನೀವು ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಮಾತುಕತೆ. ಇನ್ನು ಬೈಕ್ ರ್ಯಾಲಿಯು ಶಿವಮೊಗ್ಗ ನಗರದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾರೋಪಗೊಂಡು ಸುಮಾರು 60ಕ್ಕೂ ಹೆಚ್ಚು ಮಹಿಳೆಯರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು.